भीम आर्मी भारत एकता मिशन की बीदर जिला इकाई ने बीदर शक्ति कन्नड़ डेली के जिला प्रवक्ता रवि भूसाने पर हमला करने वाले वन विभाग के आदेश को रद्द कर दिया है। इस संबंध में शहर बीदर के अम्बेडकर सर्कल से जिला कलेक्टर कार्यालय तक विरोध प्रदर्शन रैली निकाली गई, जिसमें मारपीट के शिकार रवि भूसंडे को न्याय दिलाने की मांग की गई तथा जिला कलेक्टर को एक ज्ञापन सौंपा गया। इस अवसर पर भीम आर्मी भारत एकता मिशन के जिला अध्यक्ष अम्बरीश कुद्रे, बहुजन समाज पार्टी के जिला अध्यक्ष कपिल गोडबोले और वीर कन्नडिगा सेना के संस्थापक अध्यक्ष सुब्बण्णा करकनळी ने मीडिया से बात की। इस अवसर पर मारुति बी, एग्रीकल्चर, श्रीकांत भवानी, विष्णुवर्धन वालदोड्डी, साई शिंदे, विनीता गिरी, अंबादास चक्रवर्ती, राजकुमार डोगरे और अन्य लोग उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ದಿನ ಒಂದೊಂದು ಘಟನೆಗಳಾಗ್ತಾ ಇದೆ ಬಂಧುಗಳೇ। ಹೀಗಾಗಿ ಪತ್ರಕರ್ತರು ಆತಂಕಕ್ಕೀಡಾಗಿದ್ದಾರೆ। ಅವರಿಗೆ ಯಾವುದೇ ರಕ್ಷಣೆಗಳಿಲ್ಲ ಈ ಜಿಲ್ಲೆಯಲ್ಲಿ। ಅವರು ನ್ಯಾಯಬದ್ಧವಾಗಿ ಏನಾದರೂ ಕ್ವೆಶ್ಚನ್ ಕೇಳಕ್ಕೆ ಹೋದರೆ ಅವರಿಗೆ ಬೆಂಡ್ ಹಚ್ಚೋದು, ಅವ್ರ ಮನೆ ಅವರಿಗೆ ಗೃಹ ಬಂಧನ ಮಾಡೋದು ಇವೆಲ್ಲ ಆಗ್ತಾ ಇದ್ದಾವೆ। ಹೀಗಾಗಿ ಏನು ಇದೇ ತಿಂಗಳ 15ನೇ ತಾರೀಕು ರಾತ್ರಿ 9 ಗಂಟೆಗೆ ಏನು ಪತ್ರಿಕಾ ಮೀಡಿಯಾ ರಿಪೋರ್ಟರ್ ಏನು ಅಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಗಿಡ ಸಸಿಗಳು ನಡುವಾಗ ನೋಡಿ ಕ್ವೆಶ್ಚನ್ ಕೇಳಲಿಕ್ಕೆ ಹೋದರೆ ಅವರಿಗೆ ಅರಣ್ಯಾಧಿಕಾರಿಗಳು ಥಳಿಸಿ ಮತ್ತೆ ಒಂದು ಪ್ರೈವೇಟ್ ವೆಹಿಕಲಲ್ಲಿ ಎರ್ಟಿಗಾ ವೆಹಿಕಲಲ್ಲಿ ತೊಗೊಂಡೋಗು ಇಡೀ ಜಿಲ್ಲೆಯಲ್ಲಿ ಸುತ್ತಾಕಿ ಅಪಹರಣ ಮಾಡಿ ಅವರಿಗೆ ಆಮೇಲೆ ತಂದು ಗಾಂಧಿ ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಾರೆ। ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಅರಣ್ಯ ಸಚಿವ ನಾಲಾಯಕ್ ನೀತಿಗೆಟ್ಟ ಸಚಿವ, ನಿಮಗೆ ಗೊತ್ತಾಗಲ್ಲೋಗಿದೇನಪ್ಪ ಸಚಿವ, ನಿದ್ರೆ ಮಾಡ್ತಾ ಇದೆಯಾ ನೀನು? ಈ ಜಿಲ್ಲೆಯಲ್ಲಿ ಎಷ್ಟು ಕುಮ್ಮುಗಳಾಗ್ತಾ ಇದ್ದಾವೆ, ನಿನಗೆ ಏನಾದರೂ ತಾಕತ್ತು ದಮ್ಮಿದ್ರೆ ನೀನು ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ನೀನು ಮಖ ತೋರಿಸ್ಕೋಬೇಕು। ಇಲ್ಲಾಂದ್ರೆ ಅರಣ್ಯ ಸಚಿವ ನಿನಗೆ ಈ ಜಿಲ್ಲೆಯಲ್ಲಿ ಇರ್ಲಕ್ಕೆ ಬಿಡಲ್ಲ ನಾವು। ಏನು ತಿಳ್ಕೊಂಡಿದ್ಯಾ ನೀನು? ನಿನಗೆ ತಾಕತ್ತು ದಮ್ಮಿದ್ರೆ ನೀನು ಕೈ ಮಾಡಿದ್ದು ಒಂದು ಪತ್ರಿಕಾ ರಿಪೋರ್ಟರ್ ಮೇಲೆ ಕೈ ಮಾಡಿದ ಅಧಿಕಾರಿಗಳ ನಿಯಮಾನುಸಾರ ಅಂಥೇಳಿ ಆದೇಶ ಆಗ್ತೀಯಾ 17ನೇ ತಾರೀಕಿಗೆ? ನೀನು ಎಷ್ಟು ಕೊಬ್ಬಿದೆ ನಿನಗೆ ಗೊತ್ತಾ? ಈ ಜಿಲ್ಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಎಷ್ಟೆಷ್ಟು ಹಂತವಾಗಿ ನೀನು ಎಷ್ಟೆಲ್ಲ ಮಾಡ್ತಾ ಇದೆಯಾ ಎಲ್ಲರೂ ಗಮನಿಸ್ತಾ ಇದ್ದಾರೆ। ನೀನೇನಾದರೂ ಸಚಿವನೇ ಆಗಿದ್ದೆ ಅಂದರೆ ನೀನು ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಪೈಲೆ ಕಳಪಟ್ಟಿ ಹಿಡ್ಕೊಂಡು ಕೇಳಯ್ಯ। ನಿಮ್ಮ ತಮ್ಮ ಅಲ್ಲಿ ಹೋಗಿ ಹೊನ್ನಿಕೇರಿ ಹತ್ರ ಜಮೀನು ಕಬ್ಜಾ ಮಾಡಿಕೊಂಡು ಇಡೀ ಜಮೀನನ್ನೇ ಕಬಳಿಕೆ ಮಾಡ್ಕೊಂಡಿದ್ದಾನೆ। ಅವನಿಗೆ ಕೊಳಪಟ್ಟಿ ಹಿಡಿದು ಹೊಳ್ಯಾಕಚ್ಚಪ್ಪ ಮೊದಲ। ಇಲ್ಲಿ ಏನು ನೀನು ಸಾರ್ವಜನಿಕವಾಗಿ ಏನು ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾ ಅಂಗ ಇದೆ, ಇದು ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ ಇದೆ, ಅವ್ರ ಮೇಲೆ ಹಲ್ಲೆ ಮಾಡಕಸ್ತೀಯ ನೀನು? ನಿನ್ನ ಹತ್ರ ದಮ್ಮು ತಾಕತ್ತಿದ್ರೆ ನಾಲ್ಕು ಸಚಿವ ನೀನು ಈ ಜಿಲ್ಲೆಯಲ್ಲಿ ತೊಲಗಬೇಕು। ಅಲ್ಲಿವರೆಗೆ ನಮ್ಮ ಹೋರಾಟ ಹಿಂತಗೊಳ್ಳೋಕ್ಕಿಲ್ಲ। ನೀವು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ನಮ್ಮ ಪತ್ರಕರ್ತರಿಗೆ ನಾವು ಬೆದರಿಸಿ ಕೆಲಸ ಮಾಡ್ತೀಯಾ? ನೀನು ಒಂದು ನಾಲ್ಕು ನೀತಿಗೆಟ್ಟ ಸಚಿವನಾಗಿರೋದ್ರಿಂದ ನಾನು ಖಂಡಿಸ್ತೀನಿ। ನಾವು ಜಿಲ್ಲಾಧ್ಯಕ್ಷ ಬಹುಜನ ಸಮಾಜ ಪಕ್ಷ ಸಂಪೂರ್ಣವಾಗಿ ಈ ಎಲ್ಲ ಸಂಘಟನೆಯ ಪ್ರಮುಖರ ಜೊತೆ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದ ಏನದಂತಂದರೆ ಒಂದು ಆಂದೋಲನ ಮಾಡಿ ನಿನಗೆ ಈ ಜಿಲ್ಲೆಯಿಂದ ಆಚೆ ಕಳಿಸುವವರೆಗೆ ನಾವು ಬಿಡೋದಿಲ್ಲ। ಇದು ಖಡಾಖಂಡಿತವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡ ಇದರಲ್ಲಿ ವೈಫಲ್ಯ ಆಗಿದೆ। ಯಾಕಪ್ಪ ಅಂತಂದರೆ ಇಷ್ಟೆಲ್ಲ ಘಟನೆಗಳಾದರೂ ಯಾರಿಗೂ ಬಂಧಿಸಕ್ಕೆ ರೆಡಿ ಇಲ್ಲ। ಅರಣ್ಯ ಅಧಿಕಾರಿಗಳು 4 ಜನರ ಮೇಲೆ ಕೇಸ್ ಆಗುತ್ತೆ, ಅಟ್ರಾಸಿಟಿ ಕೇಸು, ಅವ್ರಿಗೆ ಬಂಧಿಸಕ್ಕೆ ರೆಡಿ ಇಲ್ಲ ನೀವು ಇಲ್ಲಿವರೆಗೆ। ಮತ್ತು ಪ್ರೈವೇಟ್ ವೆಹಿಕಲಲ್ಲಿ KA38N ಆ ಗಾಡಿ ನಂಬರ್ ವೆಹಿಕಲ್ ಇದೆ, ಆ ಗಾಡಿ 1403 ಆ ಗಾಡಿಯಲ್ಲಿ ಅವರಿಗೆ ಮೀಡಿಯಾದವ್ರಿಗೆ ತೊಗೊಂಡು ಇಡೀ ಜಿಲ್ಲಾ ಸುತ್ತೊಡ್ದು ಅವನಿಗೆ ನೀನು ಜಾತಿ ಯಾವುದು, ನೀನು ಯಾವ ಊರಿದವನು, ನೀನು ಏನು ಮಾಡ್ತೀಯ ಅಂತೆಲ್ಲ ಕೇಳೋದು। ಇಷ್ಟೆಲ್ಲ ಘಟನೆ ಆದರೂ ಕೂಡ ಕಣ್ಣು ಮುಚ್ಕೊಂಡು ಕೊಡ್ತೀರಾ ನೀವು ಇನ್ನು ಅಧಿಕಾರಿಗಳು? ಅವ್ರ ಮೇಲೆ ಸುಳ್ಳು ದಾಖಲೆಗಳು ಮಾಡಿದ್ದಾರೆ। ಇದು ಈ ಸರ್ಕಾರ ಬಿ ರಿಪೋರ್ಟ್ ಮಾಡಬೇಕು ಮತ್ತು ಮತ್ತು ಈ ಅರಣ್ಯ 4 ಮಂದಿ ಸೇವೆಯಿಂದ ವಜಾ ಮಾಡಬೇಕಾಗಿತ್ತು, ಬರೀ ಒಬ್ಬರಿಗೆ ಸೇವೆಯಿಂದ ವಜಾ ಮಾಡ್ಯಾರ। ಇನ್ನೊಂದು ಮಾತು, ಇನ್ನೂ ಮೂವರಿಗೆ ಕೂಡ ನೌಕರಿನಿಂದ ವಜಾ ಮಾಡಬೇಕು। ಎಲ್ಲಿವರೆಗೂ ವಜಾ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಸೀಮಿತಾಗಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ। ಈ ಭೀಮರ್ಮಿಗೆ ನಾವು ಬರೀ ಭೀಮರ್ವಿ ಒಬ್ಬರೇ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆ 10-12 ಸಂಘಟನೆಗಳು ಸೇರಿ ಬೆಂಬಲ ಕೊಟ್ಟು ನಾವು ಹೋರಾಟ ಇಟ್ಕೊಂಡಿದ್ದೆವು। ಇದು ಇನ್ನೂ ದೊಡ್ಡ ಪರಿಮಾಣದಾಗ ನಾವು ಎಲ್ಲಿವರೆಗೂ ನಮ್ಮ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮುಂದುವರ್ತೀವಿ ಅಂತೇಳಿ ನಾನು ಮಾತು ಮುಗ್ತೀನಿ। ಜೈ ಭೀಮ್, ಜೈ ಭೀಮ್ ಅಷ್ಟೇ। ಅರಣ್ಯ ಅಧಿಕಾರಿಗಳು ದಸ್ತಗಿರಿ ಎನ್ನುವರು ಪತ್ರಕರ್ತನು ಇದ್ದೀನಿ ಅಂಥೇಳಿ ಐಡೆಂಟಿ ಕಾರ್ಡ್ ತೋರಿದ್ರು ಸಹ ಆ ಐಡೆಂಟಿ ಕಾರ್ಡ್ಗೆ ಹಿಮ್ಮತ್ತು ಕೊಡಲಾರ್ದೇ ಶರ್ಟಿನ ಕಾಲರ್ ಹಿಡಿದು ಹೊಡ್ತಕ್ಕಂಥ ಕಪಾಳ ಮೋಕ್ಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ। ಇದು ಖಂಡನೀಯ ವಿಷಯವಾಗಿದೆ, ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ। ಪ್ರಜಾಪ್ರಭುತ್ವದ 4ನೇ ಅಂಗ ಆಗಿರ್ತಕ್ಕಂಥ ಪತ್ರಿಕಾ ರಂಗ
ಇದಕ್ಕೆ ರಾಷ್ಟ್ರಪತಿಗಳಿಂದ, ಪ್ರಧಾನಮಂತ್ರಿಗಳಿಂದ, ಮುಖ್ಯಮಂತ್ರಿಗಳಿಂದ, ರಾಜ್ಯಪಾಲರಿಂದ, ಎಲ್ಲ ಮಂತ್ರಿವರ್ಗ ಮತ್ತು ಸರ್ಕಾರಿ ಸೇವಾ ವರ್ಗದಿಂದ ಗೌರವವನ್ನು ಮತ್ತು ಸಾರ್ವಜನಿಕರಿಂದ ಗೌರವ ಕೊಡ್ತಕ್ಕಂಥ ಒಂದು ಹುದ್ದೆ ಆಗಿದೆ. ಆ ಗೌರವವಾದ ಹುದ್ದೆಗೆ ಏನು ಅರಣ್ಯ ಅಧಿಕಾರಿ ದಸ್ತಗಿರಿ ಎನ್ನುವರು ಮತ್ತು ಅವ್ರ ಸಂಗಟಿರ್ತಕ್ಕಂಥ 3 ಜನರು ಇವ್ರ ಮೇಲೆ ಅಪಶಬ್ದಗಳಿಂದ ನಿಂದನೆಯನ್ನು